ಮನಸ್ಸಿಟ್ಟು ಕಿವಿ ಕೊಡಿ. ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಚಲನಚಿತ್ರಗಳು ಮನುಷ್ಯನ ಮನಸ್ಸಿನ ಮೇಲೆ ಬಹಳ ದೀರ್ಘಕಾಲ ಪ್ರಭಾವವನ್ನು ಬೀರುವಷ್ಟು ಪರಿಣಾಮಕಾರಿಯಾಗಿರುವುದರಿಂದ ಒಂದು ಮುಕ್ತ ಮನವಿ ಈ ಚಲನಚಿತ್ರ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಕಥೆಗಾರರಿಗೆ, ನಟ ನಟಿಯರಿಗೆ ಹಾಗೂ ಡಿಜಿಟಲ್ ಕಂಟೆಂಟ್ ಕ್ರಿಯೇಟ್ ಮಾಡುವವರಿಗೆ ಇದೊಂದು ಮನವಿ. ನಿಮ್ಮ ಕೈಯಲ್ಲಿ ಕೇವಲ ಮನರಂಜನೆ ಅಲ್ಲ ಇರೋದು, ಅದು ಮನುಷ್ಯನ ಮನಸ್ಸನ್ನು ರೂಪಿಸುವಂತಹ ಶಕ್ತಿ ಮತ್ತು ತಂತ್ರ ಅದಾಗಿದೆ. ನಾವು ಸಿನಿಮಾ ನೋಡುತ್ತೇವೆ ಅಂತ ನೀವು ಹೇಳ್ಬೋದು, ಆದರೆ ವಾಸ್ತವ ಏನು ಅಂತಂದರೆ ನಿಮ್ಮ ಸಿನಿಮಾಗಳಲ್ಲಿ ಅಥವಾ ನಿಮ್ಮ ಕಂಟೆಂಟ್ಗಳನ್ನು ನೋಡಿಕೊಂಡು ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ. ಇದು ಲೈಂಗಿಕತೆ, ಅಪರಾಧ, ಹಿಂಸೆ, ಕ್ರೌರ್ಯ ಮತ್ತು ದ್ವೇಷ ಇವುಗಳನ್ನೆಲ್ಲ ಥ್ರಿಲ್ ಅಂತನೋ ಅಥವಾ ಬೋಲ್ಡ್ ಅಂತನೋ, ಮಾರ್ಕೆಟ್ ಡಿಮಾಂಡ್ ಅಂತನೋ, ರಿಯಾಲಿಟಿ ಅಂತ ಹೆಸರಿನಲ್ಲಿ ಇದನ್ನೆಲ್ಲ ಗ್ಲೋರಿಫೈ ಮಾಡ್ತಾ ಇದ್ದೀರ. ನಿಮಗೆ ಒಂದು ಪ್ರಶ್ನೆ, ನೀವು ತೋರಿಸುತ್ತಿರುವ ಈ ರಿಯಾಲಿಟಿಯ ಭಾರವನ್ನು ನಮ್ಮ ಸಮಾಜದ ದುರ್ಬಲ, ಅತಿ ದುರ್ಬಲ, ವಲ್ನರಬಲ್ ಆಗಿರುವ ಮನಸ್ಸುಗಳು ಸಹಿಸಲಿಕ್ಕೆ ಸಾಧ್ಯ ಇದೆಯಾ? ಅವುಗಳಿಗೆ ಆಗ್ತಾ ಇಲ್ಲ. ಎಲ್ಲ ವೀಕ್ಷಕರು ಒಂದೇ ತರಹದ ಮನಸ್ಥಿತಿಯಲ್ಲಿ ಇಲ್ಲ. ಅವುಗಳನ್ನು ನೇರವಾಗಿ, ಭಾವುಕವಾಗಿ ತಗೊಳ್ತಾರೆ. ಕೆಲವರು ಮಾನಸಿಕ ಆಘಾತಗಳಿಂದ, ಟ್ರಾಮಾಗಳಿಂದ ಬಳಲ್ತಾ ಇದ್ದಾರೆ, ಅವರಲ್ಲಿ ಸಮಸ್ಯೆಗಳಿದೆ. ಮತ್ತು ಕೆಲವರಲ್ಲಿ ಹತಾಶೆಗಳಿದೆ, ಕೋಪ ಇದೆ, ಮತ್ತು ಲೈಂಗಿಕ ಗೊಂದಲದಲ್ಲಿದ್ದಾರೆ, ಸೆಕ್ಸುಯಾಲಿಟಿ ಕನ್ಫ್ಯೂಷನ್ನಲ್ಲಿ ಇರ್ತಾರೆ. ಮತ್ತು ಕೆಲವರಿಗೆ ಅವರು ದಾರಿ ತಪ್ಪುವ ಅಂಚಿನಲ್ಲೇ ಇದ್ದಾರೆ. ಯಾಕೆ ಅಂತಂದರೆ ಅವರದೇ ಆದಂತಹ ಮಾನಸಿಕ ಸಮಸ್ಯೆಗಳು ಅವ್ರನ್ನ ದಾರಿ ಕೆಡಿಸಲಿಕ್ಕೆ ಸಿದ್ಧವಾಗಿದೆ. ಅವ್ರಿಗೊಂದು ಪುಷ್ ಮಾತ್ರ ಸಾಕಾಗಿರುತ್ತೆ. ಅಂತಹ ದುರ್ಬಲ ಮನಸ್ಸುಗಳಿಗೆ ನಿಮ್ಮ ಕಂಟೆಂಟ್ ಒಂದು ಕನ್ನಡಿ ಆಗುವುದಿಲ್ಲ. ಅಯ್ಯೋ ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಇದರಿಂದ ಹೊರಗಡೆ ಬರಬೇಕು, ಹೋಗಬೇಕು ಅಂತನ್ನೋಂಥದ್ದು ಕನ್ನಡಿ ಆಗಲ್ಲ. ಅದರ ಬದಲು ಅದು ಟ್ರಿಗರ್ ಆಗ್ತದೆ, ಪ್ರಚೋದನೆ ಆಗ್ತದೆ. ಹಿಂಸೆ ತೋರಿಸಿದಾಗ ನೀವೇನಂತ ಹೇಳ್ತೀರಿ? ಇದೊಂದು ಕತೆ ಅಂತ. ಆದರೆ ಇದು ಕತೆ ಅಂತ ಆದರೆ ಅದು ಸಮಾಜದಲ್ಲಿ ಸಾಮಾನ್ಯ ಆಗ್ತದೆ. ಅದನ್ನು ಅನುಕರಣೆ ಮಾಡ್ತಾರೆ ಮತ್ತು ಸಂವೇದನೆಯನ್ನು, ಸೆನ್ಸಿಟಿವಿಟಿಯನ್ನು ಅದು ಕೊಂದು ಹಾಕಿಬಿಡ್ತದೆ. ಯಾವಾಗ ಮನುಷ್ಯ ಸೂಕ್ಷ್ಮತೆಯನ್ನು ಕಳೆದುಕೊಳ್ಳುತ್ತಾನೆಯೋ ಅವನು ದುರ್ಬಲ ಮನಸ್ಕನೇ ಹಿಂಸೆಗಳನ್ನು ಮಾಡುವವನು. ಪ್ರಭಾವಕ್ಕೆ ಒಳಗಾಗುವಂತಹ ಮನಸ್ಸುಗಳೇ ಕ್ರೌರ್ಯವನ್ನು ಮಾಡುವಂತಹದ್ದು. ನಿಮ್ಮ ಕಥೆಗಳು ಸ್ಟಾಕಿಂಗ್ನ, ಒಂದು ಕಾಮುಕತೆಯನ್ನು ಪ್ರೀತಿ ಅಂತ ತೋರಿಸಿದಾಗ, ಅಥವಾ ಜೋರು ಮಾಡೋದನ್ನು, ಅಧೀನದಲ್ಲಿ ಇಟ್ಕೊಂಡು ಅಧಿಕಾರ ಚಲಾಯಿಸೋದನ್ನು ಗಂಡಸ್ತನ ಅಥವಾ ಮಸ್ಕ್ಯುಲಿನಿಟಿ ಅಂತ ತೋರಿಸಿದಾಗ, ಮಹಿಳೆಯರನ್ನು ಒಂದು ವಸ್ತುವಾಗಿ, ಲೈಂಗಿಕ ವಸ್ತುವಾಗಿ ತೋರಿಸ್ತಾ ಹೋದಾಗ, ಅಥವಾ ಅಪರಾಧಿಗಳನ್ನೇ ಹೀರೋಗಳನ್ನಾಗಿ ಮಾಡ್ತಾ ಇದ್ದಾಗ, ಅಥವಾ ಹೀರೋಗಳೇ ಅಪರಾಧಗಳನ್ನು ಮಾಡ್ತಾ ಹೋದಾಗ, ನೀವೇ ಗೊತ್ತಿಲ್ಲದೆ ಇರೋ ಹಾಗೆ ಒಂದು ತಲೆಮಾರಿನ ಮೌಲ್ಯಗಳನ್ನು ಬರಿತಾ ಹೋಗ್ತೀರಿ. ಈ ಬೇಕಾದಷ್ಟು ಸಿನಿಮಾಗಳು, ಹಳ್ಳಿಯ ಸೊಗಡುಗಳು ಮತ್ತು ಕೌಟುಂಬಿಕ ಸೂತ್ರಗಳನ್ನ ಇಟ್ಟುಕೊಂಡಿರುವಂತಹ ತಲೆಮಾರುಗಳ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದವರು ಅವರು ಹೇಗಿರ್ತಿದ್ರು, ಇವಾಗ ಏನು ಆಗ್ತಾ ಇದೆ ಅಂತ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಇದು ಸೆನ್ಸಾರ್ಶಿಪ್ ಬೇಡಿಕೆ ಖಂಡಿತ ಅಲ್ಲ, ಇದು ಕಾನ್ಸೈನ್ಸ್, ಒಂದು ಸಾಮಾನ್ಯವಾದ ಪ್ರಜ್ಞೆಯ ಮನವಿ. ನಾವು ನಿಮ್ಮಿಂದ ಕೇಳುವುದು ಏನು? ಹಿಂಸೆಗೆ ಪರಿಣಾಮಗಳನ್ನು ತೋರಿಸಿ, ಲೈಂಗಿಕತೆಯನ್ನು ಮಾನವೀಯವಾಗಿ ನಿರೂಪಿಸಿ, ಕನ್ಸೆಂಟ್, ಎಂಪತಿ, ಅಕೌಂಟೆಬಿಲಿಟಿ ಅದು ಇರಬೇಕಾಗಿರೋವಂಥದ್ದು. ಮಕ್ಕಳ ಮನಸ್ಸಿನ ಭದ್ರತೆಯನ್ನು, ಸುರಕ್ಷತೆಯನ್ನು ಗಮನಿಸಿ. ಯಾವುದೇ ಕಲೆಯೂ ಸಮಾಜಕ್ಕಿಂತ ಖಂಡಿತ ಮೇಲೆ ಅಲ್ಲ. ಕಲೆ ಸಮಾಜದ ಜವಾಬ್ದಾರಿ. ನಿಮ್ಮ ಕಥೆಗಳು ನಮ್ಮ ಮಕ್ಕಳ ಕನಸುಗಳಾಗಿರಲಿ.
ಅವ್ರದ್ದು ಗಾಯಗಳಾಗಿರಬಾರ್ದು, ಅವರ ಮನಸ್ಸುಗಳನ್ನು ಘಾಸಿಗೊಳಿಸುವಂಥದ್ದಾಗಿರಬಾರ್ದು. ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಾನು ನಮ್ಮ ಮಕ್ಕಳ ಮತ್ತು ನಿಮ್ಮ ಮಕ್ಕಳ ಮತ್ತು ಮುಂದಿನ ಪೀಳಿಗೆಯ ಮಕ್ಕಳ ಭವಿಷ್ಯಕ್ಕಾಗಿ ಈ ಮನವಿಯನ್ನು ಮಾಡ್ತಾ ಇರೋದು. ಏಕೆಂತಂದರೆ ನೆಗೆಟಿವಿಟಿ ಅಂತನ್ನೋದು ಬಹಳ ಪ್ರಭಾವಶಾಲಿಯಾಗಿರ್ತದೆ. ಹಾಗಾಗಿ ಈ ಬಗ್ಗೆ ಸಿನಿಮಾ ಮೇಕರ್ಸ್ ಥ್ರಿಲ್ಲಿಗೆ ಮಿಗಿಲಾಗಿ ಮನರಂಜನೆಗೆ ಮಿಗಿಲಾಗಿ ಗಮನಿಸ್ಕೊಳ್ಬೇಕು. ನಾನು ಸಿನಿಮಾ ಮೇಕರ್ಸ್ಗೆ ಮನವಿ ಮಾಡಿದ ಹಾಗೆ ಪೋಷಕರಿಗೂ ಕೂಡ, ಅಂದರೆ ಸಿನಿಮಾ ನೋಡುವಂತಹ ಮಕ್ಕಳ ಪೋಷಕರಿಗೂ ಕೂಡ ಒಂದು ಮಾತನ್ನು ನಾನು ಹಂಚ್ಕೊಳ್ಬೇಕಾಗ್ತದೆ. ನೋಡಿ ನನ್ನ ಪ್ರೀತಿಯ ತಂದೆ ತಾಯಿಗಳೇ, ನಾವು ನಮ್ಮ ಮಕ್ಕಳು ಆರೋಗ್ಯದಿಂದ ಆನಂದದಿಂದ ಉತ್ತಮ ಬದುಕನ್ನು ನಡೆಸಲಿ ಅಂತ ಹೇಳಿ ಅವರಿಗೆ ಒಳ್ಳೆಯ ಶಾಲೆಗೆ ಕಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಒಳ್ಳೆಯ ಶಿಕ್ಷಣ ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಒಳ್ಳೆಯ ಆಹಾರ, ಒಳ್ಳೆಯ ಬಟ್ಟೆ ಮತ್ತು ಅವರದ್ದು ಏನೇನು ಸವಲತ್ತುಗಳು ಬೇಕೋ ನಾವು ಪಟ್ಟ ಪಾಡುಗಳು ಅವರು ಪಡಬಾರ್ದು ಅಂತ ಕೊಡ್ತಾ ಹೋಗ್ತೇವೆ. ಆದರೆ ಅವರ ಮನಸ್ಸಿಗೆ ಏನನ್ನು ಕೊಡ್ತಾ ಇದ್ದೀವಿ ಅಂತ ಅನ್ನೋದನ್ನು ನೋಡ್ತಾ ಇದ್ದೀವ? ಇವತ್ತು ಗಮನ ಇಟ್ಟು ನಾವು ನೋಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಇವತ್ತು ನಮ್ಮ ಮಕ್ಕಳ ಕೈಯಲ್ಲಿ ಟಿ ವಿ, ಮೊಬೈಲ್, OTT, ಸೋಷಿಯಲ್ ಮೀಡಿಯಾ ಇವೆಲ್ಲನೂ ಇದೆ. ಅವರು ಅದಕ್ಕೆಲ್ಲನೂ ಅಕ್ಸೆಸಬಲ್ ಆಗಿ ಇದ್ದಾರೆ, ಅವರಿಗೆ ಅದೆಲ್ಲನೂ ಅಕ್ಸೆಸಬಲ್ ಆಗಿ ಇದೆ. ಅವರು ಏನನ್ನು ನೋಡ್ತಾ ಇದ್ದಾರೆ ಅಂತ ಅನ್ನೋದು ಇದು ಮಕ್ಕಳಿಗೋಸ್ಕರ ಅಲ್ಲ, 18+ ಅಂತ ಈ ಟ್ಯಾಗ್ ಹಾಕಿಬಿಟ್ರೆ ಇದು ನಮಗೆಲ್ಲ ಅಂತಂದ್ಬಿಟ್ಟು ಅವ್ರನ್ನ ನೀವು ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ನಮಗಲ್ಲ ಅಂತಂದಿದ್ದನ್ನು ಅವರು ಇನ್ನೂ ಕುತೂಹಲದಿಂದ ಹೆಚ್ಚು ಅದನ್ನು ಕದ್ದಾದರೂ ನೋಡುವಂತಹ ಕುತೂಹಲ ಅವರಲ್ಲಿ ಇರುತ್ತದೆ. ಮಕ್ಕಳ ಮೆದುಳು ಇನ್ನೂ ರೂಪುಗೊಳ್ಳುವ ಹಂತದಲ್ಲಿರುತ್ತವೆ. ಅವರು ನೋಡೋದನ್ನೇ ಕಲಿಕೆ ಅಂತ ನಂಬುತ್ತಾರೆ, ಕೇಳೋದನ್ನೇ ಸತ್ಯ ಅಂತ ಭಾವಿಸ್ತಾರೆ. ಅವರಿಗೇ ತಿಳಿಯದ ಹಾಗೆ ಗ್ಲೋರಿಫೈ ಆಗಿ ತಮ್ಮ ಮುಂದೆ ಬರುವಂತಹ ಹೀರೋಗಳನ್ನು ಅನುಕರಿಸ್ತಾ ಹೋಗ್ತಾರೆ. ಆ ಹೀರೋಗಳಿಗೆ ಅವರು ಅಭಿಮಾನಿಗಳಾಗ್ತಾರೆ, ಮತ್ತೊಬ್ಬ ಹೀರೋ ಅಭಿಮಾನಿಗಳ ಜೊತೆ ಸಂಘರ್ಷಕ್ಕೆ ಇಳಿತಾರೆ. ಇನ್ನು ಮುಂದೆ ಅವರು ಮತ್ತೆ ಮತ್ತೆ ಹಿಂಸೆ, ಅಶ್ಲೀಲತೆ, ಅಪರಾಧ, ಅವಮಾನ ಇವುಗಳೆಲ್ಲ ಬಂದಾಗ ಅವರ ಒಳಗಿನ ಮೌಲ್ಯಗಳು, ಒಂದು ವ್ಯಾಲ್ಯೂಸ್ ಅಂತ ಏನಿದೆಯಾ ಸಮಾಜದಲ್ಲಿ ಮತ್ತು ಮಾನವೀಯ ದೃಷ್ಟಿನಲ್ಲಿ ನಾವು ಕೂಡ ಏನನ್ನು ಹೊಂದಿರ್ತೇವೆಯೋ ಅದೆಲ್ಲವೂ ಕೂಡ ಗೊಂದಲಕ್ಕೆ ಈಡಾಗ್ತಾ ಹೋಗ್ತದೆ. ಇದರಿಂದ ಮುಂದೆ ಏನಾಗ್ತದೆ? ಪರಸ್ಪರರ ಸಂಬಂಧಗಳಲ್ಲಿ ಗೌರವ ಕಡಿಮೆ ಆಗ್ತದೆ. ನಮ್ಮದೇ ಮಕ್ಕಳು, ನಮ್ಮದೇ ಕುಟುಂಬಗಳಲ್ಲಿ ಪರಕೀಯರಂತೆ ವರ್ತಿಸ್ತಾ ಹೋಗ್ತಾ ಇರ್ತಾರೆ, ನಮ್ಮನ್ನು ಕಡೆಗಣಿಸ್ತಾ ಇರ್ತಾರೆ, ನಮ್ಮ ಮಾತುಗಳನ್ನ ಅವರು ಕೇಳುವಂತಹ ಸಹನೆ ಅವರಲ್ಲಿ ಇರೋದಿಲ್ಲ. ಕೋಪ ಮತ್ತು ಅಸಹನೀಯತೆ ಹೆಚ್ಚುತ್ತಾ ಹೋಗ್ತದೆ, ಸಹಾನುಭೂತಿ ಕುಗ್ಗತ್ತೆ. ಲೈಂಗಿಕ ಬಗ್ಗೆ ಒಂದು ಫ್ಯಾಂಟಸೈಸ್ಡ್ ಆಗಿರುವಂಥರ, ಒಂದು ಫ್ಯಾನ್ಸಿಫುಲ್ ಆಗಿರುವಂತಹ ತಪ್ಪು ಕಲ್ಪನೆಗಳು, ಭ್ರಮೆಗಳು ಹುಟ್ಟುತ್ತಾ ಹೋಗ್ತಾ ಇರ್ತವೆ. ನಾವು ಪೋಷಕರಾಗಿ ನಮ್ಮ ಪಾತ್ರ ಏನು? ನೋಡಬೇಡ, ಅದನ್ನು ಮುಟ್ಟಬೇಡ ಅಂತ ಅನ್ನೋದಲ್ಲ. ಏನು ನೋಡಬೇಕು, ಏಕೆ ನೋಡಬೇಕು ಅಂತ ಅನ್ನೋದನ್ನು ನಾವು ಮಾತಾಡಬೇಕು. ನಾವು ಅವ್ರ ಜೊತೆಯಲ್ಲಿ ಕೂತ್ಕೊಳ್ಬೇಕು. ವಿಷಯಗಳ ಬಗ್ಗೆ ನಾವು ಮುಕ್ತವಾಗಿಯೇ ಚರ್ಚಿಸಬೇಕು. ಸರಿ ಮತ್ತು ತಪ್ಪು, ಅಗತ್ಯ ಮತ್ತು ಅನಗತ್ಯ, ಬಹಳ ಮುಖ್ಯವಾಗಿ ಯಾವುದು ಆರೋಗ್ಯ, ಯಾವುದು ಅನಾರೋಗ್ಯ, ನಮ್ಮ ಮೇಲೆ ಎಂತಹ ಕೆಟ್ಟ ಪರಿಣಾಮಗಳನ್ನು ಬೀರ್ತವೆ ಅಂತ ಅನ್ನೋದನ್ನು ನಾವು ಮಾತಾಡಬೇಕು. ಅವರ ಭಾವನೆಗಳನ್ನ ಕೇಳಿಸ್ಕೊಳ್ಳೋಣ. ಅವರ ಪ್ರಶ್ನೆಗಳೆಲ್ಲವನ್ನೂ ನಮ್ಮ ಮೇಲೆ ಹಾಕಲಿ. ಅವುಗಳಿಗೆ ನಾವು ಮುಕ್ತವಾಗಿ ಉತ್ತರಿಸೋಣ. ಬಹಳ ಮುಖ್ಯ. ಅದರಿಂದ ಅವ್ರಿಗೇನಾಗ್ತದೆ ಅಂತಂದರೆ, ಬಹಳ ಮುಖ್ಯವಾಗಿ ನಾವು ಏನನ್ನು ನೋಡ್ತೇವೆಯೋ ಅದನ್ನೇ ನಮ್ಮ ಮಕ್ಕಳು ಸಹಜ ಅಂತ ಭಾವಿಸ್ತಾರೆ. ಅಂದರೆ ನಾವು ಮೊದಲು ನೋಡುವುದನ್ನು ನಿಲ್ಲಿಸಬೇಕು. ನಾವು ಯಾವುದನ್ನು ನೋಡಬಾರದು ಅದನ್ನು ನೋಡದೆ ಬಿಡುವುದೂ ಕೂಡ ಒಂದು ಶಿಕ್ಷಣ. ಅದನ್ನು ಮಾಡಬಾರ್ದು ಅಂತ ಕಟ್ಟಿ ಹಾಕೋದಲ್ಲ. ಆಯ್ಕೆ ಮಾಡುವುದು, ಆದ್ಯತೆಯನ್ನು ಕೊಡುವುದು ಒಂದು ಸಂಸ್ಕಾರ. ಅದೊಂದು ಸಂಸ್ಕಾರ. ಆಯ್ಕೆ ಮಾಡುವುದು, ಒಳಿತನ್ನು ಆಯ್ಕೆ ಮಾಡೋದು, ಅಗತ್ಯವಾಗಿರುವುದನ್ನು ಆರೈಕೆ ಮಾಡಿಕೊಳ್ಳೋದು,
ಆರೋಗ್ಯಕರವಾಗಿರೋದನ್ನು ಆಯ್ಕೆ ಮಾಡ್ಕೊಳ್ಳೋದು ಒಂದು ಸಂಸ್ಕಾರ. ನಮ್ಮ ಮಕ್ಕಳ ಭವಿಷ್ಯ ಈ ಸ್ಕ್ರೀನ್ ಅಲ್ಲ ಬರಿಬೇಕಾಗಿರೋದು, ಸ್ಕ್ರೀನಿಂದ ಅಲ್ಲ ಬರಿಬೇಕಾಗಿರೋದು, ನಮ್ಮ ಜಾಗೃತಿಯಿಂದ ನಮ್ಮ ಮಕ್ಕಳ ಭವಿಷ್ಯ ರೂಪುಗೊಳ್ಬೇಕಾಗಿರೋದು. ಥ್ಯಾಂಕ್ ಯು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.